ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಕನ್ನಡ ಟೆಲಿವಿಷನ್ ಇಂಡಸ್ಟ್ರಿ ವೀಕೆಂಡ್ಸಲ್ಲಿ ಬರುವಂಥ ಪ್ರೋಗ್ರಾಮ್ಸ್, ನಾನ್ ಫಿಕ್ಷನ್ ಪ್ರೋಗ್ರಾಮ್ಸ್ ಅಂತ ಇದನ್ನ ಕರೆಯೋದು. ಸೊ ಈ ಎಲ್ಲ ಪ್ರೋಗ್ರಾಮ್ಸನ್ನು TRP ಹೋದ ವಾರದ TRPಲಿ ಯಾವುದು ತುಂಬ ಟಾಪಲ್ಲಿತ್ತು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ಅಪ್ಡೇಟ್ಸ್ ನನ್ನ ಚಾನಲ್ಗೆ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇವಾಗ ನಾನ್ ಫಿಕ್ಷನ್ ಶೋ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಾನ್ ಫಿಕ್ಷನ್ ಶೋ ನಾವು ಒಂದೇ ಚಾನಲ್ದು ನೋಡ್ತಾ ಇಲ್ಲ, ಸೊ ಎಲ್ಲ ಚಾನಲ್ದು ಸೇರಿ ಯಾವುದು ಟಾಪಲ್ಲಿದೆ ಅಂತ ನೋಡ್ತೀವಿ. ಸೊ ಹೋದ ವಾರದ ಒಂದು TRP ರೇಟಿಂಗ್ ಪ್ರಕಾರ ನಾವು ನೋಡೋದಾದರೆ ಟಾಪ್ 1ಅಲ್ಲಿ ಬರೋದು ಮಹಾನಟಿ ಬರುತ್ತೆ. ಸೊ ಎಲ್ಲ ಒಂದು ನಾನ್ ಫಿಕ್ಷನ್ ಶೋಸ್ಗಿಂತ ಮಹಾನಟಿಗೆ ಜಾಸ್ತಿ TRP ಬಂದಿದೆ ಅಂತ ಹೇಳ್ಬೋದು ಹೋದ ವಾರದೊಳಗೆ. ಸೊ ಎರಡನೇ ಒಂದು ಶೋ ಬಂದು ಕಾಮಿಡಿ ಕಿಲಾಡಿಗಳು. ಸೊ ಈ ಎರಡೂ ಶೋಗಳು ಬಂದು ಜೀ ಕನ್ನಡದ ಶೋಗಳಾಗಿರುತ್ತೆ. ಸೊ ಕಾಮಿಡಿ ಕಿಲಾಡಿಗಳಿಗೆ ಎರಡನೇ ಒಂದು TRP ರೇಟಿಂಗ್ ಬಂದಿದೆ. ಸೊ ಮೂರನೇದು ಬಂದು ಗಿಚ್ಚಿ ಕಿಲಿಗಿಲಿ. ಸೊ ಇದು ಕೂಡ ಅಷ್ಟೇ ಕಾಮಿಡಿ ರಿಲೇಟೆಡ್ ಶೋನೇ ಆಗಿದೆ, ಬಟ್ ಇದು ಕಲರ್ಸ್ ಕನ್ನಡ ಚಾನಲ್ದು. ಸೊ ನಾಲ್ಕನೇ ಒಂದು ಶೋ ಬಂದುಬಿಟ್ಟು ರಾಜಾರಾಣಿ. ಸೊ ಇದು ಕೂಡ ಅಷ್ಟೇ ಕಲರ್ಸ್ ಕನ್ನಡ ಶೋ ಆಗುತ್ತೆ. ಸೊ ಇದು 4 ಟಾಪ್ 4 TRP ಬಂದಿರುವಂಥ ಒಂದಿಷ್ಟು ನಾನ್ ಫಿಕ್ಷನ್ ಪ್ರೋಗ್ರಾಮ್ಸ್ ಅಂತ ಹೇಳ್ಬೋದು. ಸೊ ಹೋದ ವಾರ ಮಹಾನಟಿ ಗ್ರ್ಯಾಂಡ್ ಫಿನಾಲೆ ಇದ್ದಿದ್ದ ಕಾರಣ ಕೂಡ ಅದಕ್ಕೆ ಹೆಚ್ಚಿನ TRP ಬಂದಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವೀಕ್ ಯಾವ್ದು ಬರುತ್ತೆ ಏನು ಅಂತ ನೋಡೋಣ. ಸೊ ಇದೇ ಥರದ್ದೆಲ್ಲ ವೀಡಿಯೋಸ್ ನನ್ನ ಚಾನಲ್ ಸಿಗ್ತಾ ಇರ್ತದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.